ತುಂಬ ಜನ ಇದ್ದಾರೆ, ತುಂಬ ಜನ ಹೇಳಿರೋರು ಕೂಡ ಇದ್ದಾರೆ. ಸೊ ಬೆಂಗಳೂರಲ್ಲಿದ್ದೀರಾ ಅಥವಾ ಎಲ್ಲಾದರೂ ಮುಂಬೈಯಲ್ಲಿದ್ದೀವಿ ಅಂದರೆ ಅವರಿಗೆ ಲಕ್ಷ ಲಕ್ಷ ಬರುತ್ತೆ, ಕೂತ್ಕೊಂಡು ಅಲ್ಲಿಗೆ ಬರುತ್ತೆ ಅನ್ನುವಂಥವ್ರು. ಸೊ ಈ ರೀತಿ ಮೈಂಡ್ ಸೆಟ್ನವ್ರು ಕೂಡ ಇರ್ತಾರೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ಇವಾಗ ಬೆಳಗ್ಗೆ ಬಂದು 5:30 ಆಗಿದೆ. ಸೊ ಇವಾಗ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಇವತ್ತು ವ್ಲಾಗನ್ನು ಸ್ವಲ್ಪ ಬೇಗ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದು ಇನ್ನೊಂದು ಟಾಪಿಕ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಹೇಳಿರೋರಿಗೆ ಇದರ ಉತ್ತರನ ಕೊಡ್ತಾ ಇದ್ದೀನಿ. ಸೊ ಅದು ಏನು ಅಂತ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ. ಹಾಗೆಯೇ ಇದರಲ್ಲಿ ಏನು ವಾರ್ಡ್ರೋಬ್ ಕ್ಲೀನಿಂಗ್ ಸ್ವಲ್ಪ ಎಲ್ಲನೂ ಕೂಡ ಇದೆ, ಎಲ್ಲ ಕೂಡ ನೀವು ನೋಡ್ಕೊಬೋದು. ಹಾಗೇನೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ತಡ ಮಾಡದೆ ಶುರು ಮಾಡೋಣ. ಸೊ ಏನಂದರೆ ತುಂಬ ಜನ ಇದ್ದಾರೆ, ತುಂಬ ಜನ ಹೇಳಿರೋರು ಕೂಡ ಇದ್ದಾರೆ. ಸೊ ಬೆಂಗಳೂರಲ್ಲಿದ್ದೀರಾ ಅಥವಾ ಎಲ್ಲಾದರೂ ಮುಂಬೈಯಲ್ಲಿದ್ದೀವಿ ಅಂದರೆ ಅವರಿಗೆ ಲಕ್ಷ ಲಕ್ಷ ಬರುತ್ತೆ, ಕೂತ್ಕೊಂಡು ಅಲ್ಲಿಗೆ ಬರುತ್ತೆ ಅನ್ನುವಂಥವ್ರು. ಸೊ ಈ ರೀತಿ ಮೈಂಡ್ ಸೆಟ್ನವ್ರು ಕೂಡ ಇರ್ತಾರೆ. ಸೊ ಅಂಥವರಿಗೆ ನಾನು ಖಂಡಿತವಾಗ್ಲೂ ಒಂದು ಆನ್ಸರನ್ನು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಕೆಲಸ ಮಾಡ್ತಾ ಮಾಡ್ತಾ ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಫ್ರೆಂಡ್ಸ್, ಇದು ಬಂದು ನಾನು ವಾರ್ಡ್ರೋಬಿಂದ ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀನಿ. ಸೊ ಮಂತ್ಲಿ ಒನ್ಸ್ ಈ ರೀತಿ ಕ್ಲೀನ್ ಮಾಡ್ತೀನಿ, ನೋಡ್ತಿರ್ಬೋದು. ಜಸ್ಟ್ ಇದು ಡ್ರಾವರ್ ಬರುತ್ತಲ್ವ, ಸೊ ಅದ್ರದ್ದು ಮಾತ್ರ ತೆಗ್ದಿದ್ದೀನಿ. ಯಾಕಂದರೆ ನಮಗೆ ಈ ಒಂದು ಬ್ಯುಸಿ ಶೆಡ್ಯೂಲ್ ಇರುತ್ತೆ. ಅಂದರೆ ಮಗಳನ್ನ ಸ್ಕೂಲಿಗೆ ಬಿಟ್ಬಾರ್ದು, ಮನೆ ಕೆಲಸ, ಆ ಕೆಲಸ ಈ ಕೆಲಸ ಅಂದಾಗ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೂ ಕೂಡ ಟೈಮ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ, ನೋಡ್ತಿದ್ದೀರಲ್ವ. ಸೊ ಒಂದು ಅಂಗಡಿ ಇಡ್ಬೋದು, ಅಷ್ಟೊಂದಿದೆ. ಅವಾಗೆಲ್ಲ ನಾನು ಬೇರೆ ಆ್ಯಪಲ್ಲೆಲ್ಲ ಕೆಲಸ ಮಾಡ್ತಾ ಇದ್ದಾಗ ಕೊಲ್ಯಾಬ್ರೇಷನ್ ಎಲ್ಲ ಬರ್ತಾ ಇದ್ದಂಥ ಕೆಲವೊಂದು ಪ್ರಾಡಕ್ಟ್ಗಳು ಕೂಡ ಹಾಗೇನಿದ್ದಾವೆ, ಬಟ್ ನಾನು ಏನೂ ಕೂಡ ಯೂಸ್ ಮಾಡಿಲ್ಲ. ಸೊ ಇವತ್ತು ಬಂದು ತುಂಬ ಜನ ಹೇಳಿರೋದು ನನಗೆ, ನನ್ನ ಹಸ್ಬೆಂಡಾಗಿ ಆಗಿರ್ಬೋದು ಅಥವಾ ಏನೋ ಅಂದರೆ ಕೂತ್ಕೊಂಡಲ್ಲಿ ಆಫೀಸ್ಗೆ ಹೋಗಿ ಸಿಗ್ನೇಚರ್ ಹಾಕ್ಕೊಂಡ್ರೆ ಲಕ್ಷ ಲಕ್ಷ ದುಡ್ಡು ಬರುತ್ತೆ, ನಿಮ್ಗೇನು ಸಮಸ್ಯೆ ಇಲ್ಲ, ನೀವು ಎಷ್ಟು ಬೇಕಾದರೂ ಏನು ಮನೆಗಳನ್ನ ಕಟ್ಕೊಳ್ತಾ ಹೋಗ್ಬೋದು, ಮೇಲ್ಗೆರೆ ಅಂದರೆ ಎಷ್ಟು ಫ್ಲೋರ್ ಆದರೂ ಮನೇನ ಕಟ್ಬೋದು ಅಂತ. ಅಲ್ಲ, ಅದನ್ನು ನೀವು ಹೇಗೆ ಹೇಳ್ತೀರಾ? ಸುಮ್ಮನೆ ಕೂತ್ಕೊಂಡು ದುಡ್ಡು ಬರೋರು ಇರ್ತಿದ್ರೆ ಇಷ್ಟೊತ್ತಿಗೆ ಯಾರೂ ಕೂಡ ಕೆಲಸಕ್ಕೆ ಹೋಗುವಂತಹ ಅಗತ್ಯನೂ ಕೂಡ ಇರ್ತಾ ಇರಲಿಲ್ಲ. ಎಂಥ ಹೊಟ್ಟೆಗಿಚ್ಚು ಪಡುವಂತಹ ಜನಗಳಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಅವನು ಒಂದು ಹಂತಕ್ಕೆ ರೀಚ್ ಆಗಬೇಕು ಅಂದರೆ ಅವನು ಎಷ್ಟು ಕಷ್ಟಪಟ್ಟು ಬಂದಿರ್ತಾನೆ ಅನ್ನುವಂಥದ್ದು ನೋಡೋರಿಗೆ ಯಾರಿಗೂ ಗೊತ್ತಿರಲ್ಲ, ಬಟ್ ಅವರಿಗೆ ಅನುಭವಿಸಿದವರಿಗೆ ಗೊತ್ತಿರುತ್ತೆ. ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ನಾನು ಇಷ್ಟು ಮೇಲೆ ಬರಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ. ಸೊ ಒಬ್ಬ ವ್ಯಕ್ತಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಳ್ಬೇಕು ಅಂದರೆ ತುಂಬ ಕಷ್ಟ ಇದೆ. ದುಡ್ಡು ಅನ್ನುವಂಥದ್ದೇನೋ ಸುಮ್ಮನೆ ಕೂತ್ಕೊಂಡು ಅಲ್ಲಿಗೆ ಬರುವಂಥದ್ದಲ್ಲ. ಹಾಗೆಲ್ಲ ಬರ್ತಾ ಇರ್ತಿದ್ರೆ ಇಷ್ಟೊತ್ತಿಗೆ ಯಾರು ಕೂಡ ಕೆಲಸಕ್ಕೆ ಹೋಗುವಂಥ ಅವಶ್ಯಕತೆ ಇರಲಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಒಂದು ಸಿಗ್ನೇಚರ್ ಹಾಕಿ ಕಳಿಸ್ತಾ ಇದ್ದರೆ ಅವರು ಮೂಟೆ ದುಡ್ಡನ್ನು ಕಳಿಸ್ಕೊಡ್ತಾಯಿದ್ರು. ಅದು ಯಾಕೆ ಹಾಗೆ ಹೇಳ್ತೀರಾ ಅಂತ ಗೊತ್ತಿಲ್ಲ, ಯಾಕೆ ಹಾಗೆ ಹೇಳ್ತಾರೆ ಅನ್ನೋವಂಥದ್ದು ಕೂಡ ಗೊತ್ತಿಲ್ಲ. ಅಷ್ಟು ಕೂಡ ಹೊಟ್ಟೆ ಕಿಚ್ಚು. ನಾನು ಹೇಗಿದ್ದೀನೋ, ನಾನು ಮದುವೆಗೆ ಮುಂಚೆ ಹೇಗಿದ್ದೀನೋ ಅದೇ ರೀತಿ ಇದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಕೂಡ ಚೇಂಜ್ ಆಗಿಲ್ಲ. ಸೊ ನನ್ನ ಪರ್ಸ್ನಾಲಿಟಿ ಬಂದು, ನಾನು ತುಂಬ ಕಷ್ಟದಿಂದ ಬೆಳೆದವಳು. ಸೊ ಏನೋ ಒಂದು 10 ರೂಪಾಯಿ ಸಿಕ್ತು ಅಂತ ನಾನು ಆ 10 ರೂಪಾಯಿಯ ಇದನ್ನು ವ್ಯಾಲ್ಯೂನ ತೋರ್ಸೋಕ್ಕೆ ಹೋಗಲ್ಲ. ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ. ಯಾಕೆ ಅಂದರೆ ಇವಾಗ ತುಂಬ ಜನ ಆ ರೀತಿ ದುಡ್ಡು ತಗೊಳ್ಳೋರು ಕೂಡ ಇರ್ತಾರೆ, ಹೇಳಲ್ಲ, ತಗೋತಾರೆ. ಅದು ಯಾವತ್ತೂ ಕೂಡ ಅಷ್ಟೇ, ಅದೆಲ್ಲ ಶಾಶ್ವತ ಅಲ್ಲ ಅಂತ ಹೇಳ್ತೀನಿ. ಇವಾಗ ನಾವು ದುಡ್ದಿರೋದು ಅಷ್ಟೇ ನಮಗೆ. ಸೊ ಬೇರೆಯವ್ರದ್ದು ನಾವು ಕೂಡ ತಗೊಂಡ್ರೆ ಅದು ಯಾವತ್ತೂ ಶಾಶ್ವತ ಅಲ್ಲ ಅಂತ ಹೇಳ್ತಾರೆ, ಅದು ಜಾಸ್ತಿ ದಿನ ಉಳಿಯಲ್ಲ ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ತಲೆಯಲ್ಲಿ ಏನೋ ಮೈಂಡಲ್ಲಿ ಸ್ವಲ್ಪ ಅದು ಯಾವ ಮೈಂಡ್ ಸೆಟ್ಟಲ್ಲಿ ಹೇಳ್ತಾರೋ ಅಂತ ಗೊತ್ತಿಲ್ಲ, ಸ್ವಲ್ಪ ಯೋಚನೆ ಮಾಡಿನೇ ಹೇಳಿ. ಸೊ ಇನ್ನೊಬ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಹೇಗಿದ್ದೀವಿ, ನಮ್ಮ ಬಗ್ಗೆ ಯಾರು ಇನ್ನೊಬ್ರು ಮಾತಾಡ್ತಿದ್ದಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಸೊ ನಾವಿಲ್ಲಿ ಇನ್ನೊಬ್ರ ಬಗ್ಗೆ ಮಾತಾಡ್ತಿದ್ರೆ ನಮ್ಮ ಬಗ್ಗೆ ಇನ್ನೊಬ್ರು ಅಲ್ಲಿ ಕೆಟ್ಟದಾಗಿ ಮಾತಾಡ್ತಾರೆ. ಸೊ ಇಂಥ ಜನಗಳು ಕೂಡ ಇರ್ತಾರೆ ಅನ್ನೋಂಥದ್ದು, ಇಂಥ ದೊಡ್ಡ ಜನಗಳು ಇರ್ತಾರೆ ಅನ್ನೋಂಥದ್ದು ಕೂಡ ಗೊತ್ತಿರಲಿಲ್ಲ. ಆಫೀಸಲ್ಲೇ ಕೂತ್ಕೊಂಡು ಸಿಗ್ನೇಚರ್ ಹಾಕಿ ದುಡ್ಡು ಬರೋರು ತಿರ್ತಿದ್ರೆ ಇಷ್ಟೊತ್ತಿಗೆ ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಕಷ್ಟಪಡಬೇಕಿತ್ತು. ಯಾಕೆ ಕಷ್ಟಪಡಬೇಕಿತ್ತು? ಮನೆಯಲ್ಲೇ ಚೇರ್ ಮೇಲೆ ಕೂತ್ಕೊಂಡು ಏನೋ ಸಿಗ್ನೇಚರ್ ಹಾಕ್ಬೋದಿತ್ತು ಅಲ್ವಾ? ಸೊ ಒಬ್ಬ ವ್ಯಕ್ತಿ ಬೆಳೆದು ದೊಡ್ಡವರಾಗಿ ಅವನ ಕಾಲ ಮೇಲೆ ಅವ್ನು ನಿಂತ್ಕೊಂಡು ಸಂಪಾದನೆ ಮಾಡೋಕ್ಕೆ ತುಂಬ ಕಷ್ಟ ಇದೆ. ಅವ್ನು ಬೆಳೆದು ಬಂದಿರುವಂತಹ ನೇಚರ್, ಅವ್ನು ಬೆಳೆದು ಬಂದಿರುವಂತಹ ಬ್ಯಾಕ್ಗ್ರೌಂಡ್ ಕೂಡ ಅಷ್ಟೇ ಕಷ್ಟ ಇರ್ತಿದ್ರೆ ಅವನಿಗೂ ಕೂಡ ಕಷ್ಟದ ವ್ಯಾಲ್ಯೂ ಅರಿವಾಗುತ್ತೆ.
ಸೊ ಯಾವತ್ತೂ ಅಷ್ಟೇ ಅವ್ನು ದುಡ್ದು ಅವನ ಸ್ವಂತ ದುಡ್ಡು ಏನಿದೆ ನೋಡಿ, ಅದರಿಂದ ಏನೇ ಒಂದು ವಸ್ತುಗಳನ್ನು ತೊಗೊಂಡ್ರು ಕೂಡ ಅವ್ನಿಗೆ ಸ್ಯಾಟಿಸ್ಫೈ ಅನ್ನೋಂಥದ್ದು ಇರುತ್ತೆ. ಇನ್ನೊಬ್ರು ಅಪ್ಪನ ದುಡ್ಡು, ಇನ್ನೊಬ್ರ ದುಡ್ಡು, ಅದ್ರ ದುಡ್ಡಲ್ಲಿ ನಾವು ಏನು ಹೇಳ್ತೀವಿ, ಮಜಾ ಮಾಡಿದ್ರೆ ಅದಕ್ಕೆ ಒಂದು ವ್ಯಾಲ್ಯೂ ಅನ್ನೋಂಥದ್ದೇ ಇರೋದಿಲ್ಲ. ಸೊ ಬಾಯಲ್ಲಿ ಹೇಳಿದಷ್ಟು ಯಾವುದು ಕೂಡ ಸುಲಭ ಇಲ್ಲ. ಸೊ ಏನೋ ಒಂದು ಬಾಯಿ ಮಾತಿಗೆ ಹೇಳ್ತಾರೆ, ಓ ಇವ್ರಿಗೇನು, ಇವ್ರು ಬಾಂಬೆಯಲ್ಲಿದ್ದಾರೆ, ಇವರು ಅಮೇರಿಕಾದಲ್ಲಿದ್ದಾರೆ, ಇವರಿಗೆ ಕೋಟಿ ಕೋಟಿ ದುಡ್ಡು ಬರುತ್ತೆ. ಕೋಟಿ ಕೋಟಿ ದುಡ್ಡು ಎಲ್ಲಿಂದ ಬರುತ್ತೆ? ಕೆಲಸ ಮಾಡಿದರೆ ತಾನೇ ಕೋಟಿ ಕೋಟಿ ದುಡ್ಡು ಬರೋದು. ಸುಮ್ಮನೆ ಕೊಡೋಕ್ಕೇನು ನಮ್ಮದೇನು ಫ್ಯಾಮಿಲಿಯವರು ಅಲ್ವಾ ಅವರು. ಸೊ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ. ಸೊ ಇಲ್ಲಿ ನೋಡಿದ್ದೀರಾ, ವಾರ್ಡ್ರೋಬ್ ಎಲ್ಲ ಕೂಡ ತೆಗೆದು ಕ್ಲೀನ್ ಮಾಡಿ ಈ ರೀತಿ ಜೋಡಿಸಿಟ್ಟಿದ್ದೀನಿ. ತುಂಬ ಅಂದರೆ 1.5 ಅವರ್ ಕೆಲಸ ಆಯಿತು ನೋಡಿ. ಈ ರೀತಿ ಸಪ್ರೇಟ್ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಇದನ್ನು ಮಗಳು ಹಾಗೆ ಮಾಡ್ತಾಳೆ, ಮತ್ತು ಅದನ್ನು ಏನಂದರೆ ಫುಲ್ ಎಲ್ಲ ಹರಡಿರ್ತಾಳೆ. ಮನೆ ಕೂಡ ಕ್ಲೀನ್ ಆಗಿದೆ ನೋಡ್ತಿದ್ದೀರಾ. ಸೊ ಮಗಳು ಸ್ಕೂಲ್ಗೆ ಹೋದಾಗ ಎಲ್ಲನೂ ಕೂಡ ಈ ರೀತಿ ನೀಟಾಗಿ ನಾನು ಕ್ಲೀನ್ ಮಾಡ್ಕೋತೀನಿ. ವಾರ್ಡ್ರೋಬ್ ಕೂಡ ಸ್ವಲ್ಪ ಟೈಮ್ ಆಗಿತ್ತು ಕ್ಲೀನ್ ಮಾಡ್ಕೊಳ್ಳೋದೆ. ಸೊ ಅದಕ್ಕೋಸ್ಕರ ತುಂಬ ಕಾಸ್ಮೆಟಿಕ್ಸ್ ಎಲ್ಲನೂ ಕೂಡ ಇತ್ತು, ಅದನ್ನೆಲ್ಲನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೆ. ಅಂದರೆ ಬೇಡದ್ದು ಬೇಕಾಗಿರೋದು ಎಲ್ಲನೂ ಕೂಡ ಅದನ್ನು ಬೇಡದೇ ಇರೋದನ್ನೆಲ್ಲ ಕೂಡ ನಾನು ಡಸ್ಟ್ಬಿನ್ಗೆ ಹಾಕಿದ್ದೆ. ಸೊ ಇಲ್ಲಿ ಒಂದು ನೈಟ್ ರೂಟೀನ್ ನಂದು, ಏನಾದರೂ ತಿಂಡಿ ಮಾಡಬೇಕು. ಸೊ ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀನಿ. ಸೊ ಚಪಾತಿ ಸಾಫ್ಟಾಗಿ ಬರಬೇಕು ಅಂದರೆ ಒಂದು ಟಿಪ್ ಏನಪ್ಪ ಅಂದರೆ ಶುಗರ್ ಹಾಕೋದು. ಸ್ವಲ್ಪ ನಾನು ಈ ರೀತಿ ನೀರು, ಸಕ್ಕರೆ ಮತ್ತು ಉಪ್ಪನ್ನು ಹಾಕಿಬಿಟ್ಟು ಸ್ವಲ್ಪ ಅದನ್ನು ಬಿಸಿ ಮಾಡ್ತೀನಿ, ಸ್ವಲ್ಪ ಬಾಯ್ಲ್ ಮಾಡ್ತೀನಿ. ನಾನು ಬಂದು ಗುಡ್ ಲೈಫ್ ಅವ್ರದ್ದು ವೀಟ್ ತೊಗೊಂಡಿದ್ದೀನಿ, ನೋಡ್ತಿದ್ದೀರಾ ಅಲ್ವಾ, ತುಂಬ ಚೆನ್ನಾಗಾಗತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಆಶೀರ್ವಾದ್ ಹೆಚ್ಚಾಗಿ ಯೂಸ್ ಮಾಡಿದೆ, ಬಟ್ ಇದು ಆ್ಯಕ್ಚುಲಿ ಸಿಕ್ಕಿತ್ತು, ಹಾಗಾಗಿ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಟೊಮ್ಯಾಟೊ ಕರಿ ಕೂಡ ಮಾಡ್ತೀನಿ. ಸೊ ತುಂಬ ಚೆನ್ನಾಗಾಗುತ್ತೆ ಟೊಮ್ಯಾಟೊ ಕರಿ ವಿತ್ ಚಪಾತಿ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ತುಂಬ ಎದ್ದೆದ್ದ ಮನಸ್ಥಿತಿ ಜನ ಇರ್ತಾರೆ. ಸೊ ಅಂಥವ್ರಿಗೆ ಇದನ್ನು ಹೇಳ್ತಾ ಇದ್ದೀನಿ. ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂದರೆ ಅವ್ರ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲ, ನೋಡ್ಕೊಂಡು ಏನು ಮಾತಾಡಬಾರ್ದು, ಅದ್ರ ಬಗ್ಗೆ ಹೇಳಬಾರ್ದು ಅಂತ ಸುಮ್ಮನೆ ಇರ್ತೀವಿ ಅಂತ ಯಾವತ್ತೂ ಕೂಡ ಒಬ್ಬರ ಪೇಷನ್ಸನ್ನು ಏನಂದರೆ ಅಳತೆ ಮಾಡಬೇಡಿ. ಸೊ ಯಾವಾಗಲೂ ಕೂಡ ಅಷ್ಟೇ, ಎಲ್ಲರೂ ಕೂಡ ಒಂದೇ ರೀತಿ ಇರಲ್ಲ. ಸೊ ತಮಾಷೆ ಯಾವಾಗಲೂ ತಮಾಷೆ ಆಗಿಯೇ ಇರಬೇಕು. ಅದು ಬಿಟ್ಟು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಒಬ್ಬರ ಬಗ್ಗೆ ಏನಾದರೂ ಹೇಳೋದು ಒಂಥರ ಬೇಜಾರಾಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಯಾವತ್ತೂ ಅಷ್ಟೇ ದುಡ್ಡೇ ಆಗಲಿ ಏನೇ ಆಗಲಿ ಸುಮ್ಮನೆ ಬರಲ್ಲ. ನಮ್ಮ ಪರಿಶ್ರಮ, ನಮ್ಮ ಒಂದು ಕಷ್ಟ ಅದರಲ್ಲಿದ್ದರೆ ನಾವು ಯಾವತ್ತೂ ಅಷ್ಟೇ ಬೆವರು ಸುರಿಸಿ ದುಡಿಮೆ ಮಾಡಿದರೆ ಅದಕ್ಕೆ ಒಂದು ಬೆಲೆ ಇರುತ್ತೆ. ಅದು ಬಿಟ್ಟು ಸುಮ್ಮನೆ ಯಾರೋ ಕೊಟ್ಟಿರೋದು, ಎಲ್ಲಿಂದನೂ ತೊಗೊಂಬಂದಿರೋದು, ಎಲ್ಲೋ ಕದ್ದಿರೋ ದುಡ್ಡಿಗೆ ಅದಕ್ಕೆ ಯಾವತ್ತೂ ವ್ಯಾಲ್ಯೂನೇ ಇರಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹೇಳೋಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ ಇನ್ನೊಬ್ಬರ ಬಗ್ಗೆ ಮಾತಾಡಿ. ಯಾಕಂದರೆ ಇನ್ನೊಬ್ಬರ ಬಗ್ಗೆ ನಾವು ಜಡ್ಜ್ ಮಾಡಬೇಕಾದ್ರೆ ಮೊದಲು ನಾವು ಸರಿ ಇರಬೇಕು. ನಾವೇ ಸರಿ ಇಲ್ಲ ಅಂದರೆ ಇನ್ನೊಬ್ಬರ ಬಗ್ಗೆ ಯಾವತ್ತೂ ಕೂಡ ಜಡ್ಜ್ ಮಾಡೋಕ್ಕೆ ಹೋಗಬಾರ್ದು. ಸೊ ಇಲ್ಲಿ ನೋಡ್ತಿದ್ದೀರಾ, ಮನೆ ರಾತ್ರಿ ಎಲ್ಲ ಕೂಡ ಮಗಳು ಆಟ ಆಡಿರ್ತಾಳೆ. ಸೊ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡ್ಕೋತೀನಿ, ಇಲ್ಲಾಂದರೆ ಬೆಳಗ್ಗೆದ್ದು ಇದನ್ನು ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ. ಸೊ ನನ್ನ ಮಗಳು ಕಿಚನಲ್ಲಿ ಏನೋ ಹುಡುಕ್ತಾ ಇದ್ದಾಳೆ. ಸೊ ಮಗಳ ಜೊತೆ ಕೂಡ ಸ್ವಲ್ಪ ಮಾತಾಡ್ಕೊಂಡು ಆಟ ಆಡಿಕೊಂಡು ರಾತ್ರಿದ್ದು ನೋಡ್ತಿದ್ದೀನಿ ನೈಟ್ ರೂಟೀನ್. ನಾನು ಫಸ್ಟ್ ಚಪಾತಿ ಹಿಟ್ಟಿಗೆ ಇದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಬಡವರು ಅಂತ ಹಾಗೆಯೇ ಏನಂದರೆ ಬಡವರು ಅಂತ ಕೂಡ ತುಂಬ ಅವಮಾನ ಮಾಡೋರು ಕೂಡ ಇದ್ದಾರೆ. ಇವನ್ ನಮಗೂ ಕೂಡ ಮಾಡಿದ್ದಾರೆ. ಸೊ ಮುಂದೆ ಹೇಳ್ತಾ ಹೋಗ್ತೀನಿ ವೀಡಿಯೋದಲ್ಲಿ, ನೆಕ್ಸ್ಟ್ ವ್ಲಾಗಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಏನೇನೋ. ಅಂದರೆ ದುಡ್ಡು ಬಂದ ಮೇಲೆ ಅದು ಏನಾಗುತ್ತೋ ಗೊತ್ತಿಲ್ಲ. ದುಡ್ಡು ಬರೋಕ್ಕಿಂತ ಮುಂಚೆ ಯಾವತ್ತೂ ಅಷ್ಟೇ ಮನುಷ್ಯ, ಅವನು ಕೋಟ್ಯಾಧಿಪತಿ ಆಗಲಿ ಅಥವಾ ಏನೇ ಆಗಲಿ, ಬಟ್ ಅವ್ನು ಬೆಳೆದು ಬಂದಿರುವಂತಹ ಅವನು ದಾರಿನ ಯಾವತ್ತೂ ಕೂಡ ಮರಿಬಾರ್ದು. ಸೊ ಅವನು ಝೀರೋದಿಂದನೇ ಬರ್ತಾನೆ, ಅವನು ಕೋಟಿ ಆಗೋಕ್ಕೂ ಕೂಡ ಝೀರೋನೇ ಕಾರಣ ಅನ್ನೋದನ್ನು ಮರಿಬಾರ್ದು. ಯಾವತ್ತೂ ಅಷ್ಟೇ ಅಹಂಕಾರ ಅನ್ನುವಂಥದ್ದು ಯಾವತ್ತೂ ಇರಬಾರ್ದು. ಯಾವಾಗಲೂ ಕೂಡ ಹೇಗಿರ್ತೀವಿ ನಾವು, ನಾನು ಸತ್ತಾಗ 4 ಜನ ಮನೆ ಹೊತ್ಕೊಂಡು ಹೋಗೋಕ್ಕಾದ್ರೂ ಬರಬೇಕು. ಅದಕ್ಕೆ ಭೂಮಿ ಮೇಲೆ ಇರೋ ತನಕ ನಾವು ಬೇರೆಯವ್ರಿಗೆ ಒಳ್ಳೆಯದನ್ನೇ ಬಯಸೋಣ ಅಂತ ಹೇಳ್ತೀನಿ. ಇದ್ರೂ ಕೂಡ ಸಮಸ್ಯೆ ಆಗುತ್ತೆ. ನಮ್ಮ ಪಾಡಿಗೆ ನಾವು ನಮ್ಮ ಕೆಲಸ ಎಷ್ಟು ನೋಡ್ಕೊಂಡಿರ್ತೀವಿ ಆ ಥರ ಕೂತ್ಕೊಂಡ್ರು ಕೂಡ ಪ್ರಾಬ್ಲಮ್ ಆಗುತ್ತೆ. ಆ ಥರ ಕೂತ್ಕೊಂಡ್ರು ಕೂಡ ಮಾತಾಡ್ತಾರೆ. ಬಟ್ ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ಹೇಗಿದ್ರು ಮಾತಾಡ್ತಾರೆ. ನಮ್ಮ ಪಾಡಿಗಿದ್ರು ಮಾತಾಡ್ತಾರೆ, ನಾವೇನಾದರೂ ವೈಲೆಂಟ್ ಆದರೂ ಮಾತಾಡ್ತಾರೆ, ಸೈಲೆಂಟ್ ಆದರೂ ಮಾತಾಡ್ತಾರೆ. ಅದಕ್ಕೋಸ್ಕರ ಸೊ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳದೆ ನಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ಸಬ್ಸ್ಕ್ರೈಬ್
ಮಾಡೋದು ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಭೇಟಿ ಆಗ್ತೀರಿ. ಅಲ್ಲಿವರೆಗೂ ಧನ್ಯವಾದಗಳು. ಲಾಟ್ಸ್ ಆಫ್ ಲವ್. ಬಾಯ್.